ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ನಾವು ಇಂದು ಹೊಸಜೋಗ ಊರಿನಲ್ಲಿರುವ ಗೊಬ್ಬರದ ಅಂಗಡಿಗೆ ಭೇಟಿ ನೀಡಿದ್ದು, ಅಂಗಡಿ ಮಾಲೀಕರಾದ ಸಂತೋಷರವರು ತಮ್ಮಲ್ಲಿ ಲಭ್ಯವಿರುವ ಗೊಬ್ಬರ ಮತ್ತು ಕೀಟನಾಶಕಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಗೂ ಊರಿನಲ್ಲಿ ಬಾಧಿಸುತ್ತಿರುವ ಪ್ರಮುಖ ರೋಗಗಳ ಬಗ್ಗೆ ಸಹ ಮಾಹಿತಿ ನೀಡಿರುತ್ತಾರೆ. ಇವಾಗ ಒಂದು ಬೆಳೆ ಬಂದರೆ ಮುಗಿದೋಯ್ತು, ಹಂಗೆ ಖಾಲಿ ಬಿಡ್ತಾರೆ. ಖಾಲಿ ಇವಾಗೆಲ್ಲ ಫುಲ್ ಖಾಲಿ ಆಗುತ್ತೆ. ಜೋಳ ಮುರ್ಕೊಂಡು ಬಿಟ್ಟು ಖಾಲಿ ಆಗುತ್ತೆ. ಏನೋ ಅವಾಗ ಸ್ವಲ್ಪ ಹಿಂಗಾರದ ಮಳೆ ಬಂತು, ಚೆನ್ನಾಗಿ ಬಂತು ಅಂದ್ರೆ ಆ ಟೈಮಲ್ಲಿ ಹಲಸಂದಿ ಹಾಕ್ತಾರೆ ಅಷ್ಟೇ. ಹಲಸಂದಿ ಒಂದು 2 ಸ್ಪ್ರೇ ಕೊಟ್ಟರೆ ಮುಗಿದೋಯ್ತು. ಆಮೇಲೆ ಮತ್ತೆ ಏನೂ ಮಾಡಲ್ಲ. ಬೋರ್ನರ್ ಇದ್ದವರು, ಕೆರೆನರ್ ಇದ್ದವರೇ ಮಾಡ್ತಾರೆ, ವಾಟರ್ ಮೆಲನ್ ಹಾಕ್ತಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡೋದು. ಹಾಗಾಗಿ ನಮ್ಮೂರ ಕಡೆ ರೈತರು ಜಾಸ್ತಿ ಮುಂದೆ ಬಂದಿಲ್ಲ. ರೀತಿ ಬೆಳೆ ಇಲ್ಲ, ನೀರಿಲ್ಲ ಸರ್, ನೀರು ಇಲ್ಲ. ಅಡಿಕೆ ತೋಟಕ್ಕೂ ನೀರು ಕಮ್ಮಿ ಆಗುತ್ತೆ. ಕಷ್ಟ ರೈತರ ಜೀವನ ಬಹಳ ಕಷ್ಟ ಇದೆ. ಪೊಟ್ಯಾಷಿಯಂ ಅಂದರೆ ಇವಾಗ ಸ್ವಲ್ಪ ಗೆಡ್ಡೆಗಳು ಗ್ರೋತ್ ಆಗಲಿಕ್ಕೆ, ಸ್ವಲ್ಪ ದಡಸ್ ಬರಲಿಕ್ಕೆ ಅದನ್ನು ಕೊಡ್ತೀವಿ. ಮತ್ತೆ ಈ ಭತ್ತದಲ್ಲಿ ಅದು ಸ್ಪ್ರೇ ಮಾಡ್ತಾರೆ ಕಾಳು ಕಟ್ಟೆಗೆ, ಅದಕ್ಕೆ ಕೊಡಲ್ವಾ? ಕೊಡ್ತೀವಿ. ಕಾಳು ಕಟ್ಟಕ್ಕೆ ಏನು ಕೊಡ್ತೀವಿ? ಕಾಳು ಕಟ್ಟೆ ಕೊಡ್ತೀವಿ, ಅವಾಗ ಆ ಟೈಮಲ್ಲಿ ಕೊಡ್ತೀವಿ. ಅದೇ ಇದೇನಾ ಬೇರೆ ಕೊಡ್ತೀವಿ? ಅದೇ ಅದೇನು ಅದೊಂದ್ಸಲಿ ತೋರಿಸ್ತೀರಾ? ಜೀವರಸ್ ಅಂತ ಐತಲ್ಲ ಕೆಳಗಡೆ, ಇದಾ ಬಯೋಸ್ಟಿಮ್ಯುಲೆಂಟ್. ಜೀವರಸ್ ಒಮೆಕ್ ಆಸಿಡ್ ಇರುತ್ತೆ. ಸ್ವಲ್ಪ ಹಸಿರು ಆಗಲಿಕ್ಕೆ ತಾನಿತರ. ಕಳೆನಾಶಕ ಯಾವುದೆಲ್ಲ ಜಾಸ್ತಿ ಹೋಗೋಣ? ಹರ್ಬಿಸೈಡ್ಸ್ ಹೋಗುತ್ತೆ, ಅಮೋನಿಯಂ ಸಲ್ಫೇಟು, ಗ್ಲೈಫೋಸೇಟ್ ಹೋಗುತ್ತೆ. ಅಮೋನಿಯಂ ಸಾಲ್ಟ್, ಗ್ಲೈಫೋಸೇಟು, ಕಾಂಬಾಕ್ಸ್ ಒಂದು ಹೋಗುತ್ತೆ. ಸಪ್ರೇಟ್ ಇದೆ. ಭತ್ತಕ್ಕೆ ಬೇರೆ ಸಪ್ರೇಟು, ಮೆಕ್ಕೆಜೋಳಕ್ಕೆ ಸಪ್ರೇಟ್, ಶುಂಠಿಗೆ ಸಪ್ರೇಟು. ಪೆಸ್ಟಿಸೈಡ್ ಜಾಸ್ತಿ ಹೋಗೋದು? ಪೆಸ್ಟಿಸೈಡ್ಸ್ ಹೋಗೋದು ಶುಂಠಿ ಜಾಸ್ತಿ. ಶುಂಠಿ ಯಾವ ಇದಕ್ಕೆ ಹುಳ ಅಂತಲ್ಲ, ಅದು ಸ್ಟೇಜ್ ಸ್ಟಾರ್ಟಿಂಗ್ ಬರ್ತಾ ಇರುತ್ತೆ. ಇವಾಗ ಮೇ ತಿಂಗಳಿಂದ ಹಾಕ್ತಾರೆ ಶುಂಠಿ, ಅವಾಗಿಂದ ಹಂತ ಕೊಡ್ತಾ ಹೋಗ್ತೀವಿ. ಒಂದು 4 ಐಟಮ್ ಕೊಡ್ತೀವಿ. 1 ಟೈಮ್ ಕೊಟ್ಟಿದ್ದು ನೆಕ್ಸ್ಟ್ ಟೈಮ್ ಕೊಡೋಲ್ಲ. ಅವರು ಮೊದಲು ತಮ್ಮ ಹೊಲದಲ್ಲಿ ಗೊಬ್ಬರ ಹಾಗೂ ರಾಸಾಯನಿಕ ಸಿಂಪರಣೆ ನಡೆಸಿ ಅದರ ಫಲಿತಾಂಶದ ಆಧಾರದ ಮೇಲೆ ರೈತರಿಗೆ ಶಿಫಾರಸು ಮಾಡುತ್ತಾರೆ.